ಹಗಲಿರಲಿ ಈರುಳಿರಲಿ ನೀನಿರದೆ ಹೇಗಿರಲಿ ನನ್ನ ಜೀವ ಗಂಗೆ ಜೀವ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಗಾರ್ಡನ್ ಬಿಟ್ಟಿದ್ದೆ ಹೂವು ಹೇಗಿದೆ ನೋಡಿ. ಫ್ರಿಜ್ ಮೇಲೆ ಇದ್ದಿದ್ದ ಫ್ಲವರ್ಗೂ ನನ್ನ ಕೈಲಿರೋ ಫ್ಲವರ್ಗೂ ಸ್ವಲ್ಪ ಸಿಮಿಲಿಯರ್ ಇತ್ತು. ಹಾಗಾಗಿ ಅದನ್ನು ಹೂವು ಎತ್ಕೊಂಬಂದಿದ್ದಲ್ಲ ಅವಾಗಿನ್ನೂ ಅದನ್ನು ಮ್ಯಾಚ್ ಮಾಡ್ತಿದ್ದೆ, ಅದಕ್ಕೆ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಇವತ್ತು ಪೂಜೆ ಮಾಡ್ಕೊಳ್ಳೋದಿತ್ತು, ಮನೇಲಿ ಕೆಲಸ ಇತ್ತು. ಹಾಗಾಗಿ ಸ್ವಲ್ಪ ಮಕ್ಕಳಿಗೆ ಕ್ಯಾರೆಟು ಬೀನ್ಸು ಪಲ್ಯ ಮಾಡಿ ಬೇಳೆ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ದಂಟಿನ ಸೊಪ್ಪಿತ್ತು, ಅದನ್ನು ಸೇರಿಸ್ಕೊಂಡು ಅನ್ನ ಬೇಳೆ ಸಾಂಬಾರು ಜೊತೆಗೆ ಕ್ಯಾರೆಟ್ ಬೀನ್ಸ್ ಪಲ್ಯ, ಆಮೇಲೆ ಸೋಯಾ ಅದು ಸ್ವಲ್ಪ ಫ್ರೈ ಮಾಡಿಕೊಡ್ತೀನಿ. ಮಾಡಿಟ್ಬಿಟ್ಟು ಹೋಗೋಣ ಅಂದ್ಕೊಂಡು, ಆಮೇಲೆ ಸ್ವಲ್ಪ ಒಂದೆರಡು ಸ್ವೀಟ್ ಪೊಟ್ಯಾಟೊ ಗೆಣಸಿತ್ತು, ಅದನ್ನು ಬೇಯಿಸಿಟ್ಟಿದ್ದೀನಿ. ಅದನ್ನು ರೆಡಿ ಮಾಡಿಟ್ಟು ಬಾಕ್ಸಿಗೆ ಇಟ್ಬಿಟ್ಟು ಹೋದರೆ ತಿನ್ಕೋತಾರೆ ಅಂತ ಅಂದ್ಬಿಟ್ಟು ಬೇಳೆ ಸಾಂಬಾರು ಮಾಡೋದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಬೇಳೆ ಸಾಂಬಾರು ಜೊತೆಗೆ ನಾನೊಂದು ಆಲೂಗಡ್ಡೆನೂ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಟ್ ಸೊಪ್ಪಿತ್ತು, ದಂಟು ಸೊಪ್ಪು, ಅದನ್ನು ಸೇರಿಸ್ಕೊಂಡಿದ್ದೀನಿ. ಇದು ಸೋಯಾ ಕರಿ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡು ಸೋಯಾ ಇದನ್ನು ಆಲ್ರೆಡಿ ಬಿಸಿನೀರಲ್ಲಿ ನೆನೆಸಿ ನೀರೆಲ್ಲ ತೆಗೆದು ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಪ್ಯಾನಿಗೆ ಸೇರಿಸ್ಕೊತಾ ಇದ್ದೀನಿ. ಜಸ್ಟ್ ಉಪ್ಪು ಮತ್ತು ನಾನೊಂದು ಮಸಾಲ ಪುಡಿ ರೆಡಿ ಮಾಡಿದ್ದೆ, ಅದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಮಸಾಲ ಪುಡಿದು ಅದನ್ನು ಸೇರಿಸ್ಕೊತೀನಿ ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಏನೂ ಇಲ್ಲ, ಜಸ್ಟ್ ಫ್ರೈ. ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ತಿನ್ನಬೇಕು, ವಿತ್ ಪ್ರೋಟೀನ್ ಇರಬೇಕು. ಹಾಗಾಗಿ ಇವ್ರು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಮಕ್ಕಳು, ಹಾಗಾಗಿ ಮಾಡ್ತೀನಿ. ನನಗಿದ್ರು ಸ್ಮೆಲ್ ಅಂದರೆ ಆಗೋಲ್ಲ, ನಾನಂತೂ ತಿನ್ನಲ್ಲ, ಮಕ್ಳಿಗೆ ಮಾತ್ರ ಮಾಡಿಕೊಡ್ತೀನಿ. ಸ್ವಲ್ಪ ಸಾಂಬಾರನ್ನ ನೋಡಿಕೊಂಡು ನೀರೆಲ್ಲ ಸೇರಿಸ್ಕೊಂಡು ಬೇಳೆ ಮತ್ತು ಇದು ಟೊಮೆಟೊ ಎಲ್ಲ ರುಬ್ಬಿದ್ನೆಲ್ಲ ಅದನ್ನು ಸೇರಿಸ್ಕೊಂಡಾದ್ಮೇಲೆ ಸೊಪ್ಪನ್ನ ಲಾಸ್ಟಿಗೆ ಸೇರಿಸ್ಕೋತಾ ಇದ್ದೀನಿ. ಸೊಪ್ಪು ಇದು ಇಷ್ಟು ಸೊಪ್ಪಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅದು ಅಲ್ಲದೆ ದಂಟಿನ ಸೊಪ್ಪು ಬೇರೆ ಏನಾದರೂ ಆಗಿದ್ದರೆ, ಮೆಂತ್ಯ ಸೊಪ್ಪೇನಾದರೂ ಆಗಿದ್ದರೆ ಪುಲಾವ್ ಆ ಥರದ್ದು ಮಾಡ್ಕೋಬೋದು. ಅದಕ್ಕೆ ನಾನು ಸಾಂಬಾರಿಗೆ ಸೇರಿಸ್ಕೊಂಡೆ. ಹೇಗೋ ಒಟ್ಟಿನಲ್ಲಿ ತಿನ್ನಬೇಕಷ್ಟೇ, ಆ ಥರ ಮಕ್ಕಳಿಗೆ ಹೊಟ್ಟೆ ಒಳಗಡೆ ಹೋಗಬೇಕು. ಈ ದೊಡ್ಡ ಮಕ್ಕಳು ಪರವಾಗಿಲ್ಲ, ನನ್ನ ಚಿಕ್ಕ ಮಗ ಸ್ವಲ್ಪ ತಿನ್ನಲ್ಲ, ಅದಕ್ಕೆ ಈ ಥರ ಸೇರಿಸ್ಬಿಟ್ಟು ಯಾವುದ್ರಲ್ಲಾದ್ರು ಒಂದರಲ್ಲಿ ಸೇರಿಸ್ಬಿಟ್ಟು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅವನಿಗೆ ದೋಸೆ ಅಂದರೆ ತುಂಬ ಇಷ್ಟ. ಅವ್ನು ಬಂದಾಗಿಂದ ನಾನು ದೋಸೆ ಮಾಡಿರಲಿಲ್ಲ ಸ್ವಲ್ಪ, ಹಾಗಾಗಿ ನಾಳೆ ಮಾಡೋಣ ಅಂತ ಅಂದ್ಬಿಟ್ಟು ನೆನೆಸಿಡೋಣ ಅಂತ ನೆನೆಸಿಟ್ಟು ಹೋಗ್ತಿದ್ದೀನಿ. ಇದು ಪೊಟ್ಯಾಟೊ ಸಿಪ್ಪೆ ಸುಲಿದಿಟ್ರೆ ತಿನ್ಕೋತಾರೆ, ಇಲ್ಲಾಂದರೆ ಮರ್ತೇ ಬಿಡ್ತಾರೆ. ಆಮೇಲೆ ತಿಂತೀವಿ ಅಂತ ಮರೆತು ಬಿಡ್ತಾರೆ. ಎಲ್ಲ ಅವ್ರಿಗೆ ಕಣ್ಣಿಗೆ ಕಾಣಂಗೆ ಇಟ್ಟು ಜೋಡಿಸಿಟ್ಟು ಹೋಗಬೇಕು. ದೋಸೆಗೂ ನೆನೆಸಿಟ್ಟಾಯಿತು, ಪಾತ್ರೆ ತೊಳೆದಿಲ್ಲ, ನೀರಿಲ್ಲ ಮನೇಲಿ. ಇದೇ ರೀಸನ್ಗೆ ನಾವು ಮನೆ ಶಿಫ್ಟ್ ಮಾಡಬೇಕು ಅಂತಿರೋದು. ತುಂಬ ಕಷ್ಟ ಆಗಿದೆ ನೀರಿಗಂತೂ. ಅದಕ್ಕೆ ಪಾತ್ರೆನೂ ಹಾಗೆ ಬಿಟ್ಬಿಟ್ಟು ಹೋಗ್ತೀನಿ. ಸ್ನಾನ ಮಾಡೋಕ್ಕೆ ಹೋಗಬೇಕು, ಟೈಮ್ ಆಗಿಬಿಡುತ್ತೆ. ಈಗ ಅವ್ರು ಬಂದುಬಿಡ್ತಾರೆ. ಅಷ್ಟೊಂದು ನಾನು ಸ್ನಾನ ಮಾಡಿ ರೆಡಿ ಆಗಿದ್ರೆ ನನ್ನ ಮಗ ಡ್ರಾಪ್ ಮಾಡ್ತಾನೆ. ಹಾಗಾಗಿ ನಾನು ಅವ್ರು ಬರೋಷ್ಟೊತ್ತಿಗೆ ಸ್ನಾನ ಪೂಜೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗೋಣ ಅಂತ ಹೋದೆ. ಮೊದಲು ರೆಡಿ ಆಗಿದ್ದರೆ ಅವ್ರು ಬಂದ ತಕ್ಷಣ ಹೋಗೋಕ್ಕೆ ಸರಿ ಹೋಗುತ್ತೆ. ನಾನು ಅಡುಗೆ ಕೆಲಸ ಬಿಟ್ಟು ರೆಡಿ ಆಗೋಕ್ಕಾಗಲ್ಲ. ಅಡುಗೆ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ ತುಂಬ ಹೊತ್ತು. ಮಕ್ಕಳಿಗೆ ಇಷ್ಟ ಆಗೋದನ್ನು ಕಷ್ಟ ಆದರೂ ಮಾಡಿಕೊಡ್ಬೇಕು, ಇದನ್ನೇ ಅನಿಸುತ್ತೆ ತಾಯಿ ಗುಣ ಅಂತ ಹೇಳೋದು. ಅದು ಎಷ್ಟೇ ಕಷ್ಟ ಆಗಿರಲಿ ಅವ್ರು ಇಷ್ಟಪಟ್ಟು ತಿನ್ನೋದನ್ನು ಮಾಡಿಟ್ಬಿಟ್ಟೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಬೇಗ ಹೇಳೋದಕ್ಕೂ ಟ್ರೈ ಮಾಡ್ತಿದ್ದೀನಿ. ಇನ್ನು ಸಂಜೆ ಮಾಡ್ಕೊಳ್ಳೋಣ ಅಂದರೆ ಸಂಜೆ ಟೈಮ್ ಆಗೋದೇ ಇಲ್ಲ. ಇತ್ತೀಚೆಗಂತೂ ಬರೀ ಮನೆ ಹುಡ್ಕೋದೇ ಕೆಲಸ ಆಗಿತ್ತು. ಹಾಗಾಗಿ ಒಂದು ವಾರದಿಂದ ಅವ್ರ ಬಗ್ಗೆ ಕೇರು ಮಾಡಿಲ್ಲ, ಸರಿಯಾಗಿ ಅವ್ರಿಗೆ ಬೇಕಾಗಿದ್ದು ಮಾಡಿಕೊಟ್ಟಿರಲಿಲ್ಲ. ಹಾಗಾಗಿ ಮೊದಲು ಸ್ನಾನ ಮಾಡ್ಕೊಬರೋಣ ಅಂತ. ಇನ್ನೇನು ಮನೆ ಗುಡಿಸಿದ್ದು ಒರೆಸಿದ್ದು ಅದೆಲ್ಲ ನಾನು ವೀಡಿಯೋ ಮಾಡೂ ಇಲ್ಲ, ಹಾಕೂ ಇಲ್ಲ. ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ನಂಗೆ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಸ್ನಾನ ಮುಗಿಸಿ ಪೂಜೆ ಎಲ್ಲ ಆದಮೇಲಂತೂ ಆವಾಗ ಸ್ವಲ್ಪ ಸಮಾಧಾನ. ಇನ್ನೂ ಬಂದಿರಲಿಲ್ಲ ಮಕ್ಕಳು, ಕೂದಲು ಫುಲ್ ಒದ್ದೆ ಇತ್ತು. ಹಾಗಾಗಿ ಸ್ವಲ್ಪ ಹೇರ್ ಡ್ರೈಯರ್ ಮಾಡ್ಕೋತಾ ಇದ್ದೀನಿ. ಡ್ರೈ ಆಗಿಬಿಟ್ರೆ ಸ್ವಲ್ಪ ಇದು, ಇಲ್ಲಾಂದರೆ ನಾನು ಸ್ವಲ್ಪ ಈ ಕಡೆ ಸಿಲ್ಕಿನೂ ಅಲ್ವಾ, ಈ ಕಡೆ ಸ್ಟ್ರೈಟು ಇಲ್ಲ, ಈ ಕಡೆ ಸ್ವಲ್ಪ ಕರ್ಲಿನೂ ಅಲ್ಲ, ಹಾಗೆ ಮೀಡಿಯಮ್ಮ ಇದೆ. ಅದೊಂಥರ ಸುತ್ಕೊಂಡು ಹಿಂಸೆ ಆಗ್ತಿರುತ್ತೆ. ಅದಕ್ಕೆ ಸ್ವಲ್ಪ
ಡ್ರೈಯರಲ್ಲೇ ಡ್ರೈ ಮಾಡಿಕೊಂಡೆ. ತುಂಬ ಒದ್ದೆ ಇತ್ತು ಅಂದ್ರೂ ತಲೆನೋವು ಬಂದುಬಿಡುತ್ತೆ ಬ್ಯಾಂಡ್ ಹಾಕ್ಕೊಂಬಿಟ್ರೆ. ಈ ಕೂದಲು ಬಿಟ್ಕೊಳ್ಳೋದಕ್ಕೂ ಆಗೋಲ್ಲ ಸೆಕೆ ಟೈಮಲ್ಲಿ. ಹಾಗಾಗಿ ಬಿಸಿಲಲ್ಲಿ ಹೋಗಿ ನಿಂತ್ಕೊಂಡು ಒಣಗಿಸ್ಕೊಳ್ಳೋಷ್ಟು ಪುರ್ಸೊತ್ತಿರಲ್ಲ. ಈಗ ಓಡೋಗಬೇಕು, ಬಂದ ತಕ್ಷಣ ನಾನು ರೆಡಿಯಾಗಿದ್ದೀನ ಓಡಬೇಕು, ಹಾಗಾಗ್ಬಿಡುತ್ತೆ. ಪೂಜೆ ಮುಗಿಸ್ಕೊಳ್ಳೋಷ್ಟು ಆತ್ರದಲ್ಲಿ ತಲೆಗೆ ಬಟ್ಟೆ ಕಟ್ಟಿ ತೆಗೆದೇ ಇರಲಿಲ್ಲ, ಬೇಗ ಮುಗಿಸ್ಕೊಂಡೆ. ಹೀಗಿದೆ ನಂದು. ಫುಲ್ ಫಾಸ್ಟಾಗಿರುತ್ತೆ. ಕೆಲವೊಮ್ಮೆ ಬೇಗ ಎದ್ದಿದ್ದಿನ ನಿಧಾನಕ್ಕೆ ಸ್ಲೋ ಆಗಿ ಆಡಿಯೋ ಗಿಡಿಯೋ ಕೇಳ್ಕೊಂಡು ನಿಧಾನಕ್ಕೆ ಕೆಲಸ ಮಾಡ್ಕೋತೀನಿ. ಲೇಟಾಗಿದ್ದಿನ ಒಂದು ಅರ್ಧ ಗಂಟೆ ಲೇಟಾಗಿ ಏನಾರು ಇದ್ದರೆ ಸೋಂಬೇರಿ ಆಗಿಬಿಟ್ರಂತೂ ಆ ಕೆಲಸ ಅಲ್ಲೇ ಸ್ಟಾಪ್ ಆಗಿರುತ್ತೆ. ಇಲ್ಲ ಫಾಸ್ಟಾಗಿ ಮಾಡ್ತಾ ಹೋಗಬೇಕು, ಹಾಗಾಗ್ಬಿಡುತ್ತೆ. ಹಾಗಾಗಿ ಒಂದೊಂದು ದಿನ ಅಲಾರ್ಮ್ ಆದ್ರೂ ಆಫ್ ಮಾಡೋದು ಮಲಗೋದು ಹೀಗೆ ಮಾಡ್ತಿದ್ದೀನಿ. ಹೆಲ್ತ್ ಸರಿ ಇಲ್ಲ ಅಂದರೆ ಹೀಗೆ ಅನಿಸುತ್ತೆ. ಅದರಲ್ಲೂ ನಮ್ಮ ಕೆಲಸ ಯಾರೂ ಮಾಡೋದಿಲ್ಲ, ನಾನು ಬರೋವರೆಗೂ ಅಲ್ಲೇ ಬಿದ್ದಿರುತ್ತೆ. ಮನೆಯಲ್ಲಿ ನನ್ನ ಕೆಲಸ ನಾನೇ ಮಾಡಬೇಕು. ಅವ್ರು ಬಿಟ್ಟೋಗಿದ್ದ ಕೆಲಸ ಬೇಕಾದರೂ ನಾನು ಮಾಡಿಬಿಡ್ತೀನಿ. ನನ್ನ ಕೆಲಸ ಮಾತ್ರ ನಾನೇ ಮಾಡಬೇಕು. ಎಲ್ಲದನ್ನು ಮುಗಿಸಿಟ್ಟೇ ಹೋಗಬೇಕು. ಬಂದಾಗ ನನಗೆ ಅದು ನೋಡಿದ್ರೆ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ. ಉಳುಕೆ ಇರೋ ಕೆಲಸನ ಮಾಡಿಟ್ಟೋಗಿದ್ರೆ ಆಗ್ತಿತ್ತಲ್ಲಪ್ಪ ಅನ್ನೋ ಥರ ಅನಿಸುತ್ತೆ. ಆವಾಗಿನ ಕಾಲದಲ್ಲೆಲ್ಲ ಪಾಪ ಸಾಂಬ್ರಾಣಿ ಹೋಗಿ ಹಾಕ್ಕೊಂಡು ಕೂದಲು ಒಣಗಿಸ್ಕೊಳ್ಳೋರಂತೆ. ಈಗ ನಮ್ಮದು ಈಸಿ ಟು ಬೇಗ ಆಗೋಗ್ಬಿಡುತ್ತೆ. ಎಲ್ಲದು ಈಸಿಯಾಗಿ ಎಲ್ಲ ಕೆಲಸನೂ ಮುಗಿಸ್ಕೋಬೋದು. ಕುಟ್ಟೋದು, ರುಬ್ಬೋದು ಆ ಥರದ್ದೇನೂ ಇಲ್ಲ, ಎಲ್ಲ ಮಿಕ್ಸಿ ಮಾಡಿಕೊಡುತ್ತೆ. ಬೇಕು ನೋಡಿ ಕೂದಲು ಒಣಗಿಸ್ಕೊಳ್ಳೋಕ್ಕೂ ಮಿಷಿನ್ ಇದೆ. ಪಾಪ ಆವಾಗಿನವರೆಲ್ಲ ಎಷ್ಟು ಕಷ್ಟಪಡ್ತಿದ್ರಲ್ವ. ನಮ್ಮ ತಾಯಿ ಅಜ್ಜಿ ಅವ್ರನ್ನೆಲ್ಲ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗುತ್ತೆ. ಅವ್ರು ಎಷ್ಟು ಕಷ್ಟಪಟ್ಟು ಜೀವನ ಮಾಡಿದರು. ಎಲ್ಲದನ್ನೂ ಅವ್ರ ಕೈಯಿಂದ ಬೈ ಹ್ಯಾಂಡಿಂದ ಮಾಡಿ ನಮಗೆ ಬಡಿಸಿದ್ರು. ಕೂದಲು ಶಾರ್ಟ್ ಇದ್ದರೂ ಕೂಡ ಒದ್ದೆ ಆಗಿದ್ದರೆ ಹಿಂಸೆ ಅನ್ನಿಸ್ತಿರುತ್ತೆ. ಒದ್ದೆ ಸ್ವಲ್ಪ ಒಂದು ಅರ್ಧ ಭಾಗನಾದರೂ ಒಣಗಿದ್ರೆ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಯಾಕೋ ಗೊತ್ತಿಲ್ಲ, ಇವತ್ತು ತುಳಸಿ ಮಾಲೆ ಹಾಕ್ಕೋಬೇಕು ಅಂತ ತುಂಬ ಅನ್ನಿಸ್ತಿತ್ತು. ಹಾಗಾಗಿ ಹಾಕ್ಕೊಂಡೋದೆ. ನಂಗೆ ಗೊತ್ತಿಲ್ಲ, ತುಳಸಿ ಮಾಲೆ ಹಾಕ್ಕೊಂಡಾಗ ದಿನ ಒಂಥರ ಸಮಾಧಾನ ಶಾಂತಿ ಇರುತ್ತೆ. ಹಾಗಾಗಿ ತುಳಸಿ ಮಾಲೆ ಹಾಕ್ಕೋತೀನಿ. ಅದು ತಲೆ ಸ್ನಾನ ಮಾಡಿದರೆ ಮಾತ್ರ ತುಳಸಿ ಮಾಲೆ ಹಾಕ್ಕೊಳ್ಳೋದು, ಇಲ್ಲಾಂದರೆ ಹಾಕ್ಕೊಳ್ಳಿಕ್ಕೆ ಹೋಗೋಲ್ಲ. ಯಾಕೆಂದರೆ ನಾನ್ ವೆಜ್ ಮಾಡಿರ್ತೀವಿ ಅಥವಾ ನಾನ್ ವೆಜ್ ತಿಂದಿರ್ತೀವಿ, ಆವಾಗ ನನಗೆ ಇಷ್ಟ ಆಗೋಲ್ಲ ಹಾಕ್ಕೊಳ್ಳೋದಕ್ಕೆ. ಹಾಗಾಗಿ ಗಂಧ ಆಗಿರ್ಬೋದು ಅಥವಾ ತುಳಸಿ ಮಾಲೆ ಆಗಿರ್ಬೋದು ತಲೆ ಸ್ನಾನ ಮಾಡಿದ ದಿನ ಹಾಕ್ಕೋತೀನಿ. ಟೈಮ್ ಬೇರೆ ಆಗಿಬಿಟ್ಟಿತ್ತು, ಬೇಗ ಹೋಗೋಣ ಅಂತಂದ್ಬಿಟ್ಟು ನೋಡ್ತಿದ್ದೀನಿ ಮೊಬೈಲಲ್ಲಿ. ಟೈಮ್ ನೋಡಿಕೊಂಡೇ ಕೆಲಸ ಮಾಡಬೇಕು, ಟೈಮ್ ಆಗಿಬಿಡುತ್ತೆ. ಜೊತೆಗೆ ಈ ಆಡಿಯೋ ಹಾಕ್ಕೊಂಡು ಕೆಲಸ ಮಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋಲ್ಲ. ನೋಡಿ ಈ ಥರ ಸಾಂಬಾರು ಮಾಡಿದ್ದೆ, ಸ್ವಲ್ಪ ಗಟ್ಟಿನೇ ಮಾಡಿದ್ದೀನಿ. ಅಕಸ್ಮಾತ್ ಉಳಿದ್ರೂ ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ಇದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಂತ ಅಂದ್ಬಿಟ್ಟು. ಈ ಥರ ಇದ್ದರೆ ಇಷ್ಟಪಟ್ಟು ತಿಂತಾರೆ. ಇದು ಬೀನ್ಸು ಮತ್ತು ಕ್ಯಾರೆಟ್ ಪಲ್ಯ, ಸ್ವಲ್ಪ ಅನ್ನ, ಇದು ಸ್ವೀಟ್ ಪೊಟ್ಯಾಟೊ ಮಕ್ಕಳಿಗೆ ಸುಲಿದಿಟ್ಟಿದ್ದೀನಿ, ತಿನ್ಕೋತಾರೆ. ಆಮೇಲೆ ದೋಸೆಗೆ ನೆನೆಸಿಟ್ಟಿದ್ದೀನಿ. ನಾಳೆಗೆ ನನ್ನ ಚಿಕ್ಕ ಮಗನಿಗೆ ದೋಸೆ ಅಂದರೆ ತುಂಬ ಇಷ್ಟ, ಅವನಿಗೆ ಮಾಡಿಕೊಡ್ಬೇಕು. ಹಾಗಾಗಿ ಮಕ್ಳಿಗೆ ಇಷ್ಟ ಆಗಿದ್ದನ್ನು ಮಾಡಿಕೊಡೋದ್ರಲ್ಲೇ ನಮ್ಮ ಜೀವನ ಕಳೆದೋಗ್ಬಿಡುತ್ತೆ. ನಮ್ಮ ಇಷ್ಟ ಕಷ್ಟ ಯಾರೂ ಕೇಳಲ್ಲ. ಮಾವಿನ ಹಣ್ಣು ಎರಡಿತ್ತು, ಅದನ್ನು ದೇವರಿಗೆ ನೈವೇದ್ಯಕ್ಕೆ ಇಟ್ಟಿದ್ದೆ. ಇನ್ನು ಒಂದೇ ಒಂದಿತ್ತು. ಈ ಹಣ್ಣಿನ ಬುಟ್ಟಿ ಖಾಲಿ ಆಗಿದೆ, ತೊಗೊಂಬರಬೇಕು. ಪಾತ್ರೆ ತೊಳೆದಿಲ್ಲ, ಹಾಗೆ ಬಿಟ್ಟಿದ್ದೀನಿ. ನಾಳೆ ಸಂಜೆ ಬಂದು ತೊಳಿಬೇಕು. ನೀರೇನಾದರೂ ಬಂದಿದ್ದರೆ. ನೀರಿಂದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ನೀರಿಲ್ಲ ಅಂದರೆ ಯಾವ ಕೆಲಸನೂ ಮಾಡಲಿಕ್ಕಾಗಲ್ಲ. ಈಗ ಹೇಗೆ ಪೂಜೆ ಮಾಡಿದೆ ಅಂತ ಅಂದ್ಬಿಟ್ಟು ನಿಮ್ಗೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ. ಇದು ಪೂಜೆ ಹೂವು ತೋರಿಸಿದ್ನಲ್ಲ ನಿಮಗೆ ಸ್ಪೆಷಲ್ಲು ಅಂತ ಅಂದ್ಬಿಟ್ಟು, ಆ ಹೂವನ್ನ ಸ್ವಾಮಿಗೆ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ವೈಟ್ ಕಲರು. ಇದೂ ಒಂಥರ ಎಷ್ಟು ಚೆನ್ನಾಗಿದೆ ಅಂದರೆ ಶ್ರೀಗಂಧದ ಥರ ಸ್ಮೆಲ್ ಬರುತ್ತೆ. ಅದು ಅಷ್ಟು ಘಮ ಅಂತಿರುತ್ತೆ. ಇಡೀ ಪೂಜಾ ಕೋಣೆನೇ ಘಮ ಅಂತಿರುತ್ತೆ. ಹೀಗಿತ್ತು ಇವತ್ತಿನ ದಿನ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸೊಬ್ಬರು ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.